ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷವಾಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಆದ್ರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕು ಅಂತ ಎಲ್ಲ ನನ್ನ ತಾಯಂದಿರಿಗೆ ಹೇಳ್ತಾ ಇದ್ದೀನಿ. ಬಿಡದಿ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ, ಆ ಹೆಸರು ಇವತ್ತು ಟೌನ್ಶಿಪ್, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು, ಪಾಪ ಅವರೆಲ್ಲ ರೈತರಲ್ವೇ ಅವರು? ಈಗ ಇಂಡಸ್ಟ್ರಿಯಲ್ ಟೌನು ಏನು ಈಗಲ್ ಟೌನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟಾ ಫ್ಯಾಕ್ಟ್ರಿ ಇವೆಲ್ಲ ಸುತ್ತಮುತ್ತಲು ಬಂದಿದೆಯಲ್ಲ, ಆ ಕೇತ್ಕಾನಹಳ್ಳಿ ನಾವು ಸೇರ್ಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ. ದೇವಗೆರೆಗೂ ಸೇರ್ಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರ್ಸ್ಕೋಬೋದಾಯ್ತಲ್ಲ, ಯಾಕೆ ಸೇರಿಸಲಿಲ್ಲ? ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್.